ಇವತ್ತಿನ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಆಗಮಿಸಿದಂತ ಬಳ್ಳಾರಿ ಜಿಲ್ಲೆಯ ಪೊಲೀಸ್ ವರಿಷ್ಠಾಧಿಕಾರಿಗಳು ಸನ್ಮಾನ್ಯ ಶ್ರೀ ರಂಜಿತ್ ಕುಮಾರ್ ಭಂಡಾರಿ ಸರ್ ಅವರಿಗೆ ತುಂಬ ಹೃದಯದ ಸ್ವಾಗತ ಹಾಗೂ ಕುಟುಂಬ ಕಲ್ಯಾಣ ಕಾರ್ಯಕ್ರಮ ಅನುಷ್ಠಾನಾಧಿಕಾರಿಗಳು ಡಾಕ್ಟರ್ ಪೂರ್ಣಿಮಾ ಕಟ್ಟಿಮನಿ ಮೇಮ್ ಅವರಿಗೆ ತುಂಬ ಹೃದಯದ ಸ್ವಾಗತ ಹಾಗೂ ಪುಷ್ಪಗುಚ್ಛ ಅರ್ಪಣೆ. ಜಿಲ್ಲಾ ಸರ್ವೇಕ್ಷಣಾಧಿಕಾರಿಗಳು ಡಾಕ್ಟರ್ ವಾಸ್ತವಿಕವಾಗಿ ಮಾತನಾಡಿದಾಗ ಹೇಳಿದಂತೆ ಮಾದಕ ವಸ್ತುಗಳ ಸೇವನೆ ಎಷ್ಟು ಅವ್ಯಾಹಿತವಾಗಿ ನಡೆದಿದೆ ಅಂತಂದರೆ ಜಗತ್ತಿನಲ್ಲಿ ಸುಮಾರು 23 ಕೋಟಿ ಜನ ಮಾದಕ ವಸ್ತುವಿಗೆ ವಶರಾಗಿದ್ದಾರೆ. ಅಂದರೆ ಅವರು ವರ್ಷದಲ್ಲಿ ಒಮ್ಮೆ ಆದರೂ ಕೂಡ ಮಾದಕ ವಸ್ತುವನ್ನು ಸೇವಿಸ್ತಾರೆ. ಕಂಟಿನ್ಯೂಸ್ ಆಗಿರೋರು ಸುಮಾರು 7 ಕೋಟಿ ಜನ. ಅವ್ರಿಗೆ ಬೇಕೇ ನಾರ್ಕೋಟಿಕ್ ಡ್ರಗ್ಸ್ ಅಂತ ಏನು ಹೇಳ್ತೀವಿ, ಸೈಕೋಟ್ರೋಪಿಕ್ ಸಬ್ಸ್ಟೆನ್ಸಸ್ ಅಂತ ಏನು ಹೇಳ್ತೀವಿ, ಅದು ಇಲ್ಲದೆ ಅವರಿಗೆ ಕೈಕಾಲು ಕೂಡ ಆಡ್ಸೋಕ್ಕಾಗಲ್ಲ, ಅಷ್ಟು ಅವ್ರ ಅಡಿಕ್ಷನ್ ಆಗಿದೆ. ಅದರ ಮೇಲೆ ಸುಮಾರು ಕಾನೂನುಗಳಿದ್ರು. ಆಮೇಲೆ ಅದನ್ನು ಬೆಳೆಯೋಕ್ಕೆ ಅಥವಾ ಟ್ರಾನ್ಸ್ಪೋರ್ಟ್ ಮಾಡೋಕ್ಕೆ, ಪೊಸೆಷನ್ ಮಾಡೋಕ್ಕೆ ಸಾಕಷ್ಟು ನಿರ್ಬಂಧನೆಗಳು ಕೂಡ ನಡೀತಾ ಇದೆ, ಇಲ್ಲಿಗೆಲ್ಲ ನಡೀತಾ ಇದೆ. ಸೊ ಆ ನಿಟ್ಟಿನಲ್ಲಿ ಯಾಕೆ ಹಾನಿಕಾರಕ ಅಂತ ಹೇಳಿದರು, ಡೈರೆಕ್ಟ್ ಏನಾಗುತ್ತೆ ಬ್ರೈನ್ ಮೇಲೆ, ನರ್ವಸ್ ಸಿಸ್ಟಮ್ ಮೇಲೆ, ಹಾರ್ಟ್ ಮೇಲೆ, ದೇಹದ ಎಲ್ಲ ಅಂಗಾಂಗಗಳ ಮೇಲೆ ಪ್ರಭಾವ ಬೀರ್ತಕ್ಕಂಥ ಈ ಒಂದು ವಸ್ತುಗಳು ಯಾಕೆ ಪ್ರಿಯ ಆಗ್ತವೆ, ಮುಖ್ಯವಾಗಿ ಹೇಳಿದ್ರೆ 18 to 25 ಅಂತ ಆ ಏಜ್ ಗ್ರೂಪಲ್ಲಿ ನಾವು ನೋಡ್ತಾ ಇದ್ದೀವಿ. ನಾವು ಬೆಂಗಳೂರಲ್ಲಿದ್ದಾಗ ಸುಮಾರು ಕೇಸ್ಗಳು ಬರ್ತಾ ಇದ್ದಿದ್ದು ಇಂಜಿನಿಯರಿಂಗ್ ಕಾಲೇಜುಗಳಿಂದ. ಅಂದರೆ ಕನ್ಸಂಪ್ಷನ್ನು ಹಾಸ್ಟೆಲ್ ಸರ್ಚ್ ಮಾಡಿದಾಗ ಅಲ್ಲಿ ಸಿಗ್ತಾ ಇತ್ತು. ಕನ್ಸಂಪ್ಷನ್ ಮಾಡಿದ್ರು ರೂಮಲ್ಲಿ ಕೇಸ್ ಹಾಕ್ತಾ ಇದ್ರು, ಅವ್ರು ಬರ್ತಾ ಇದ್ರು, ಫೈನ್ ಕಟ್ಟಿ ಹೋಗ್ತಾ ಇದ್ರು. ಈ ಒಂದೇನು ಪ್ರೊಫೆಷನಲ್ ಕಾಲೇಜ್ ಇದೆ, ಯಾಕೆ ಅಂತ ಕೇಳಿದ್ರಲ್ಲ ಸರ್, ಸ್ಟ್ರೆಸ್ ಆಗುತ್ತೆ, ಸ್ಟಡಿ ಭಾಳ ಆಗುತ್ತೆ, ಅದನ್ನ ತೊಗೊಂಡ್ಬಿಟ್ರೆ ನಮ್ಗೆ ಒಂಥರ ಎಲ್ಲ ಆಯಾಸ ದೂರ ಆಗುತ್ತೆ ಅಂತ ಸ್ಟಾರ್ಟ್ ಮಾಡೋದು ಹಾಗೇನೆ. ಬಟ್ ಅಡಿಕ್ಷನ್ ಆದಾಗ ಏನಾಗುತ್ತೆ, ಆ ಮೈಂಡ್ ಫ್ರೆಶ್ ಹೋಗಿ ಮೈಂಡೇ ಇರೋದಿಲ್ಲ, ಮೆಮೊರಿ ಲಾಸ್ ಆಗುತ್ತೆ, ಡಿಮೆನ್ಷಿಯಾ, ನಿದ್ರಾಗಿರ್ತಕ್ಕಂಥ ಕಾಯಿಲೆಗಳು. ಕ್ರಮೇಣವಾಗಿ ಏನಾಗುತ್ತೆ, ನಮ್ಮ ಕೈಕಾಲುಗಳಲ್ಲಿ ಕೂಡ ಒಂಥರ ಶಿವರಿಂಗು ಎಲ್ಲ ಸ್ಟಾರ್ಟ್ ಆಗುತ್ತೆ. ಅಷ್ಟು ಡೇಂಜರಸ್ ಆಗಿರ್ತಕ್ಕಂಥ ಇಂಥ ವಸ್ತುಗಳು ಇವತ್ತು ಬಲಿ ಆಗ್ತಾ ಇದ್ದಾರೆ. ಅದರಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಈಗ ಮುಖ್ಯವಾಗಿ ಅಂತಂದ್ರೆ ಬಹಳ ನಮಗೆ ಈಸಿಯಾಗಿ ಸಿಗುವಂಥದ್ದು, ಬೆಳೆಯುವಂಥದ್ದು ಯಾವುದು ಗಾಂಜಾ ಇದೆ. ಮೊದಲೆಲ್ಲ ಗಾಂಜಾ, ಚರಸ್, ಹಸಿಸ್ ಮತ್ತು ಭಾಂಗ್ ಅಂತ ಹೇಳ್ತಾರೆ. ಅದು ಇಲ್ಲಿಗಲ್ ಇರಲಿಲ್ಲ, ಅವು ಲೀಗಲ್ ಆಗಿ ಏನಿತ್ತು, ಎಲ್ಲ ಮುಕ್ತವಾಗಿತ್ತು. ಬಟ್ ಇಂಟರ್ನ್ಯಾಷನಲ್ ಕನ್ವೆನ್ಷನ್ ಆಯಿತು 1985 ಇಂದ. ಥ್ರೂಔಟ್ ವರ್ಲ್ಡ್ ಒಂದೇ ರೀತಿಯ ಕಾಯ್ದೆಗಳನ್ನು ಮಾಡಬೇಕು ನಾರ್ಕೋಟಿಕ್ ಡ್ರಗ್ಸ್ ಮತ್ತು ಸೈಕೋಟ್ರೋಪಿಕ್ ಸಬ್ಸ್ಟೆನ್ಸ್ ಬಗ್ಗೆ. ಅವಾಗ ಏನು ಮಾಡಿದ್ರು, NDPS ಆ್ಯಕ್ಟ್ ಅಂತ ಬಂತು. ಸೊ ಅವಾಗ ಇದು ಗಾಂಜಾ ಕೂಡ ಏನಾಯಿತು, ಒನ್ ಆಫ್ ದಿ ನಾರ್ಕೋಟಿಕ್ ಡ್ರಗ್ ಅಂತ ಆಯಿತು. ಹಸಿಸ್, ಚರಸ್, ಬಾಂಗ್, ಈಗೆಲ್ಲ ಹೋಳಿ ಮೇಲೆ ನೋಡ್ಬೋದು, ಬಾಂಗ್ ಎಲ್ಲ ಮಾಡ್ತಾರೆ, ಅದು ಕೂಡ ಮಾಡಬಾರ್ದು. ಅದು ಇಟ್ ಇಸ್ ಅನ್ ಅಫೆನ್ಸ್. ಬಟ್ ಕಸ್ಟಮರ್ ಏನೋ ಮಾಡ್ತಾರೆ. ಸೊ ಆದ್ದರಿಂದ ಈಗ ಏನಾಗಿಬಿಟ್ಟಿದೆ, ಒಂಥರ ಇದು ಭಾರತ ಒಂಥರ ಸ್ಯಾಂಡ್ವಿಚ್ ಆದಂಗೆ ಆಗಿಬಿಟ್ಟಿದೆ. ಮೇಲೆ ಇರಾನ್, ಅಫ್ಘಾನಿಸ್ತಾನ ಮತ್ತು ಪಾಕಿಸ್ತಾನ. ಅಫ್ಘಾನಿಸ್ತಾನದಲ್ಲಿ ಮ್ಯಾಕ್ಸಿಮಮ್ ಸುಮಾರು 9,000 ಟನ್ ಏನು ನಮ್ಮ ಜಗತ್ತಿನಲ್ಲಿ ಗಾಂಜಾ ಇದೆ, ಅದರಲ್ಲಿ 8,000 ಟನ್ ಎಲ್ಲಿ ಬೆಳೀತಾರೆ ಅಂದರೆ ಅಫ್ಘಾನಿಸ್ತಾನದಲ್ಲಿ ಬೆಳೀತಾರೆ. ಆ ರೂಟಿಂದ ಮತ್ತೆ ಪಾಕಿಸ್ತಾನ ಇರಾನ್ಗೆ ಹೋಗುತ್ತೆ. ಸೊ ಅದಕ್ಕೆ ಪಂಜಾಬಿಗೆ, ನಮ್ಮ ಪಾಕಿಸ್ತಾನ ಮಾಡಿರುವಂಥ ಪಂಜಾಬು ಬಹಳ ಅಲ್ಲಿ ಡ್ರಗ್ಸ್ ಕೇಸಸ್ ಭಾಳ ಸಿಗ್ತದೆ. ಬಹುಶಃ ಉಡ್ತಾ ಪಂಜಾಬ್ ಅಂತ ನೀವೆಲ್ಲ ಫಿಲ್ಮ್ ನೋಡಿರ್ಬೋದು. ಆಮೇಲೆ ಸಿಕ್ಕಿಮು, ಉತ್ತರ ಪ್ರದೇಶ್ ಮತ್ತು ಡೆಲ್ಲಿ, ಛತ್ತೀಸ್ಗಢಲ್ಲಿ ಮ್ಯಾಕ್ಸಿಮಮ್ ಅದು ರೂಟ್ ಇದೆ. ಕೆಳಗಡೆ ಬಂದರೆ ವಿಯೆಟ್ನಾಂ, ಮಯನ್ಮಾರ್, ಲಾವಸ್ ಅಂತ ಇಂಥ ದೇಶಗಳ ನಡುವೆ ಕೆಳಗಡೆ ಮೇಲೆ ನಡುವೆ ನಾವು ಸ್ಯಾಂಡ್ವಿಚ್ ಎತ್ತೀವಲ್ಲ, ಆ ರೀತಿ ಭಾರತದ ಪರಿಸ್ಥಿತಿ. ಇಲ್ಲಿಗೆ ಎಂಟ್ರಾಗುತ್ತೆ ಪಂಜಾಬ್ ಥ್ರೂ, ಆಮೇಲೆ ದೇಶದಲ್ಲೆಲ್ಲ ಸಪ್ಲೈ ಆಗುತ್ತೆ, ಅದೊಂದು ಚೈನ್ ಇರುತ್ತೆ. ಬಟ್ ಗಾಂಜಾ ಅಂತಂದ್ರೆ ಈಗ ಕೆಲವೊಂದು ಕಡೆ ನಾವು ನೋಡ್ತಾ ಇದ್ದೀವಿ, ಸುತ್ತಲೂ ಏನೋ ಭತ್ತ ಅಥವಾ ಕಬ್ಬು ಬೆಳೆಯೋದು, ನಡುವೆ ಎಲ್ಲ ಕಲ್ಟಿವೇಶನ್ ಮಾಡಿರ್ತಾರೆ. ಆ ಗಾಂಜಾ ಹಾಕಿದ ಒಂದು 500, 350 to 500 ಮೀಟರ್ ಹಾವು ಬರಲ್ಲ, ಒಂದು ಸಣ್ಣ ನಿಮಗೆ ಕ್ರಿಮಿಕೀಟ ಕೂಡ ಸಿಗಲ್ಲ, ಅಷ್ಟು ನೋಡಿ ಅದಷ್ಟು ಪವರ್ ಇದೆ. ಅದಕ್ಕೇನು ಇನ್ಸೆಕ್ಟಿಸೈಡ್ ಹೊಡೆ ಅವಶ್ಯಕತೆನೇ ಇಲ್ಲ, ಹುಳನೇ ಬಿಡಲ್ಲ ಅದಕ್ಕೆ. ಸೊ ಅಂಥದನ್ನು ನಾವೇನು ಮಾಡ್ತೀವಿ, ಜನರು ಅದನ್ನು ಸೇವಿಸ್ತಾ ಇದ್ದೀವಿ. ಸೊ ಈ ನಿಟ್ಟಿನಲ್ಲಿ ಸುಮಾರು
ರೋಗಗಳು ಬರ್ತವೆ. ಅದರಿಂದ ಯಾವ ರೀತಿ ಮನುಷ್ಯರ ಮೇಲೆ ಪ್ರಭಾವ ಬೀರುತ್ತೆ, ಮೈಂಡ್ ಮೇಲೆ ಅಂತ ಗೊತ್ತಿದ್ರು ಕೂಡ ಅವ್ಯಾಹತವಾಗಿ ನಡೀತಾರೆ. ಆಮೇಲೆ ನೀವು ಅದು ಬರೀ ಇಲ್ಲ, ನಮ್ಮ ಟ್ರಾನ್ಸ್ಪೋರ್ಟ್ ಇರ್ಬೋದು, ನೀವು ಬೆಳಿಬಹುದು, ಪೊಸೆಷನ್ ನಿಮ್ಮ ಹತ್ರ ಇರ್ಬೋದು, ನೀವು ಸೇವಿಸಬಹುದು, ಅವೇನೋ ಒಬ್ಬನ ಮಾಡ್ತಿರ್ತಾರೆ, ನಮ್ಮ ಕೈಗೆ ಕೆಲಸ ಮಾಡ್ತಿರ್ಬೋದು, ಎಲ್ಲದಕ್ಕೂ ಕೂಡ ಅಪರಾಧ. ನೀವು ಗಾಂಜಾ ಸೇವಿಸಿದ್ರೆ ಸಿಕ್ಕೊಂಡು ನೀವು ಮೆಡಿಕಲ್ ಮಾಡಿದಾಗ ಕೊಡ್ತಾರೆ ರಿಪೋರ್ಟ್, ಅವರು 1 ವರ್ಷ ಶಿಕ್ಷೆ, 6 ತಿಂಗಳು ಶಿಕ್ಷೆ, 10,000 ರೂಪಾಯಿ ದಂಡ. ಇಲ್ಲ ಸರ್, ಸ್ವಲ್ಪ ರೂಪಾಯಿ ತಗೊಂಡೇನೋ. ಆಮೇಲೆ ಅದರಲ್ಲಿ ಏನಾಗಿದೆ, ಸ್ಮಾಲ್ ಕ್ವಾಂಟಿಟಿ, ಆಮೇಲೆ ಕಮರ್ಷಿಯಲ್ ಕ್ವಾಂಟಿಟಿ ಅಂತ ಇದೆ. ಸ್ಮಾಲ್ ಕ್ವಾಂಟಿಟಿಗೆ ಪನಿಷ್ಮೆಂಟ್ ಕಡಿಮೆ, ನಿಮ್ಮ ಹತ್ರ ಸಿಕ್ತು. ಗಾಂಜಾ ಸ್ಮಾಲ್ ಕ್ವಾಂಟಿಟಿ ಅಂದ್ರೆ 1 kg, ಅಷ್ಟು ಇಟ್ಕೊಂಡು ಒಂದು ಸಲ ನಾವು ಕೇಳ್ಬೋದಿಲ್ಲ, ಅದು ಕೂಡ ಲೀಗಲಿ ಏನ್ ಅಫೆನ್ಸ್. ಆಮೇಲೆ ಕಮರ್ಷಿಯಲ್ ಕ್ವಾಂಟಿಟಿ ಅಂದರೆ 50 kg ಅಬೌವ್, ಅದಕ್ಕೆ 20 ವರ್ಷದವರೆಗೆ ರಿಗರಸ್ ಇಂಪ್ರಿಸನ್ಮೆಂಟ್, ಕಠಿಣ ಶಿಕ್ಷೆ. ಲೈಫ್ ಹಾಳಾಗಬೇಕು, ನಮಗೆ ಸ್ವಲ್ಪ ಥ್ರಿಲ್ ಬೇಕು, ನಾವು ಜೈಲ್ ಹೋಗಬೇಕು, ನಾವು ಡಿಪ್ರೆಸ್ ಆಗಬೇಕು, ನಮ್ಮ ಲೈಫ್ ಪೂರ್ತಿ ಹಾಳಾಗಬೇಕಂತ ಯಾರಿಗಾದ್ರೂ ಇದೆಯಾ? ಎನಿಬಡಿ ವಾಂಟ್ಸ್ ಸಚ್ ಥ್ರಿಲ್ ಇನ್ ಯುವರ್ ಲೈಫ್? ಐ ಹ್ಯಾವ್ ಎ ವೆರಿ ಗುಡ್ ಸಜೆಷನ್ ಫಾರ್ ಯು. ನೀವೆಲ್ಲ ಡ್ರಗ್ಸ್ ಶುರು ಮಾಡಿದ್ರೆ ಇದೆಲ್ಲ ಥ್ರಿಲ್ ಸ್ಟಾರ್ಟ್ ಆಗುತ್ತೆ ನಿಮ್ಮ ಲೈಫಲ್ಲಿ, ಅರ್ಧಾಯ್ತಾ? ದಟ್ ಈಸ್ ದ ಇಂಪ್ಯಾಕ್ಟ್ ಆಫ್ ಡ್ರಗ್ಸ್. ಬಿಕಾಸ್ ನಿಮಗೆ ಆಲ್ರೆಡಿ ಜಡ್ಜ್ ಸರ್ ಅವರು ಹೇಳ್ತಾ ಇದ್ರು, ಡಾಕ್ಟರ್ ಅವರು ಹೇಳಿದ್ರು, ರಿಸ್ಕ್ ಕ್ಯಾಟಗರಿ ಅಂತ. ಏನು ಏಜ್ ಗ್ರೂಪ್ ಇವೆಲ್ಲ ಆಲ್ಮೋಸ್ಟ್ ಟೀನೇಜ್ ಗ್ರೂಪಲ್ಲಿ ಇರ್ತಾರೆ. ಯುವರ್ ಆಲ್ ರಿಸ್ಕ್ ಟೇಕಿಂಗ್ ಬೈ ನೇಚರ್. ನಿಮ್ಮ ಬಯೋಕೆಮಿಕಲ್ ಪ್ರಾಸೆಸ್ ಏನಿರುತ್ತೆ, ನಿಮ್ಮ ಹಾರ್ಮೋನ್ ಎಫೆಕ್ಟ್ಸ್ ಏನಿರುತ್ತೆ, ಅದರಿಂದ ಯು ಆರ್ ಪ್ರೋನ್ ಟು ರಿಸ್ಕ್ ಟೇಕಿಂಗ್. ಬೈಕ್ ರ್ಯಾಶ್ ಆಗಿ ಡ್ರೈವ್ ಮಾಡೋದು, ಏನಾದರೂ ಫ್ರೆಂಡ್ಸ್ ಹೇಳಿದ್ರೆ ಮುಚ್ಚ ಇದು ಹೊಡಿ ಇದು ಮಜಾ ಬರುತ್ತೆ ಅಂದರೆ ಯು ವಿಲ್ ಟೇಕ್ ಎ ಪಫ್ ಸಿಗರೇಟ್, ಯು ವಿಲ್ ಟೇಕ್ ಎ ಡ್ರಿಂಕ್, ಯು ವಿಲ್ ಟೇಕ್ ಈವನ್ ಡ್ರಗ್ಸ್. ಸೊ ಯು ವಿಲ್ ರಿಸಾರ್ಟ್ ಟು ರಿಸ್ಕ್ ಟೇಕಿಂಗ್. ಸೊ ದಟ್ ಈಸ್ ವೈ ಯು ಶುಡ್ ಬಿ ವೆರಿ ಕೇರ್ಫುಲ್ ಈ ಏಜ್ನಲ್ಲಿ. ಸೊ ಫಸ್ಟ್ ಐ ವಿಲ್ ಟಾಕ್ ಅಬೌಟ್ ಅಡಿಕ್ಷನ್. ಅಡಿಕ್ಷನ್ ಹೆಂಗೆ ಆಗುತ್ತೆ? ನೀವೆಲ್ಲ ಬ್ರೇಕ್ಫಾಸ್ಟ್ ಮಾಡಿದ್ರೆ ಇವತ್ತು? ಸೊ ಡಿಡ್ ಯು ಫೀಲ್ ಲಿಟಲ್ ಬೆಟರ್? ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಅನ್ಸುತ್ತಾ? ಬ್ರೇಕ್ಫಾಸ್ಟ್ ಮಾಡಿದ ನಂತರ ಒಂದು ಫೀಲ್ ಗುಡ್ ಅನ್ಸುತ್ತಾ? ಸೊ ನೀವು ಊಟ ಮಾಡಿದಾಗ, ಬ್ರೇಕ್ಫಾಸ್ಟ್ ಮಾಡಿದಾಗ ಯು ವಿಲ್ ಫೀಲ್ ಲಿಟಲ್ ಗುಡ್. ಅದೇನಂದ್ರೆ ಅದು ಒಂದು ಬಯೋಲಾಜಿಕಲ್ ಪ್ರಾಸೆಸ್. ನಿಮ್ಮ ಬ್ರೈನಲ್ಲಿ ಒಂದು ಕೆಮಿಕಲ್ ರಿಲೀಸ್ ಆಗುತ್ತೆ, ಡೋಪಮೈನ್ ಅಂತ. ಸೊ ದಟ್ ವಿಲ್ ಮೇಕ್ ಯು ಫೀಲ್ ಗುಡ್. ಅಂದ್ರೆ ನೀವು ಸರ್ವೈವ್ ಆಗ್ಬೇಕಂದ್ರೆ ನಾವು ತಿನ್ನಬೇಕು. ನೀವು ಏನಾದ್ರು ಕನ್ಸ್ಯೂಮ್ ಮಾಡಿದಾಗ ಒಂದು ರಿವಾರ್ಡ್ ಬರುತ್ತೆ ನಿಮಗೆ, ಅಂದ್ರೆ ಯು ವಿಲ್ ಫೀಲ್ ಗುಡ್. ಸೊ ಅದರಿಂದ ನೀವು ನೆಕ್ಸ್ಟ್ ಟೈಮ್ ಕೂಡ ನೀವು ಯು ವಿಲ್ ಕನ್ಸ್ಯೂಮ್ ಫುಡ್. ಸೊ ದಿಸ್ ಈಸ್ ಎ ಬಯೋಲಾಜಿಕಲ್ ಪ್ರಾಸೆಸ್ ಟು ಪ್ರಮೋಟ್ ಸರ್ವೈವಲ್. ಇನ್ನೊಂದು ನಿಮಗೆ ಸ್ವಲ್ಪ ಇಂಟ್ರೆಸ್ಟಿಂಗ್ ಎಕ್ಸಾಂಪಲ್ ಹೇಳ್ತೀನಿ. ಸೊ ಯು ಗೆಟ್ ಅಟ್ರಾಕ್ಟೆಡ್ ಟುವರ್ಡ್ಸ್ ಯುವರ್ ಅಪೋಸಿಟ್ sex. What is this? This is also a biological process, and this is designed so as to promote our regeneration. ನಮ್ಮ ಮನುಷ್ಯ ಜಾತಿ ರಿಜನರೇಟ್ ಆಗಬೇಕು, ರಿಪ್ರೊಡ್ಯೂಸ್ ಆಗಬೇಕು ಅಂದರೆ ದಟ್ attraction will be there. This is also a biochemical process. So this is all natural. But ಇದು ಡ್ರಗ್ಸ್ ಏನು ಮಾಡುತ್ತೆ? when you consume certain substances like heroin or ganja or alcohol, they will release, ಇದು ಒಂದು ಹ್ಯಾಕಿಂಗ್ ಮಾಡುತ್ತೆ ನಿಮ್ಮ ಸಿಸ್ಟಮ್ನ. This will also release dopamine in large quantities. ತುಂಬ ಜಾಸ್ತಿ ಕ್ವಾಂಟಿಟಿ dopamine ರಿಲೀಸ್ ಆಗುತ್ತೆ. You will feel very happy, very better. So this is for the first time. So automatically you will want to consume that substance more and more. ಮತ್ತೆ ಬೇಕು ಅಂತ. ವೇರಾಸ್ ನಮಗೆ ಫುಡ್ ತಿಂದಾಗ ಏನು ಲಿಟಲ್ ಬಿಟ್ ಆಫ್ ಡೋಪಮೈನ್ ರಿಲೀಸ್ ಆಗುತ್ತೆ, ಅದು ನ್ಯಾಚುರಲ್, ನಾರ್ಮಲ್. ಇಟ್ ವಿಲ್ ನಾಟ್ ಬಿಕಮ್ ಅಡಿಕ್ಷನ್. ಬಟ್ ಡ್ರಗ್ಸ್ ತಗೊಂಡಿದಾಗ ಲಾರ್ಜ್ ಲೆವೆಲ್ಸ್ ಆಫ್ ಡೋಪಮೈನ್ ರಿಲೀಸ್ ಆಗಿ ವಿ ವಾಂಟ್ ದಟ್ ಫೀಲಿಂಗ್ ಮೋರ್ ಅಂಡ್ ಮೋರ್. ಅಂಡ್ ಸೊ ಯು ವಿಲ್ ಕ್ರೇವ್ ಫಾರ್ ಇಟ್. ಜಸ್ಟ್ ಲೈಕ್ ಇಲ್ಲಿ ಯಾವ್ದಾದ್ರು ಸ್ಮೋಕಿಂಗ್ ಮಾಡ್ತಾರೆ, ಇಲ್ಲಿ ಸ್ಮೋಕರ್ಸ್ ಇರ್ಬೇಕಲ್ವಾ? So
ಅವ್ರಿಗೆ ಗೊತ್ತಾಗುತ್ತೆ. ಯಾಕಂದ್ರೆ ಅದು ದೇ ವಿಲ್ ಫೀಲ್ ಫಾರ್ ಇಟ್, ದೇ ವಿಲ್ ಫೀಲ್ ದ ನೀಡ್ ಫಾರ್ ಇಟ್. ಅದೊಂದು ಅಬ್ಸೆಸಿವ್ ಆಗುತ್ತೆ. ದಟ್ ಈಸ್ ವಾಟ್ ಈಸ್ ಅಡಿಕ್ಷನ್, ಅನ್ಕಂಟ್ರೋಲಬಲ್ ಬಿಹೇವಿಯರ್. ಬಟ್ ಏನಾಗುತ್ತೆ, ಒಂದು ಟಾಲರೆನ್ಸ್ ಅಂತ ಇರುತ್ತೆ. ನಿಮ್ದು ಫಸ್ಟ್ ಟೈಮ್ ಮೇ ಬಿ ಸ್ವಲ್ಪ ಒಂದು ಬೀರ್ ನೀವು ಕುಡಿದಿದ್ರೆ ನಿಮ್ಗೆ ಚೆನ್ನಾಗಿ ಅನಿಸ್ಬೋದು. ನೆಕ್ಸ್ಟ್ ಟೈಮ್ ಸೇಮ್ ಒಂದು ಬೀರ್ ಕುಡಿದ್ರೆ ನಿಮ್ಗೆ ಅಷ್ಟು ಕಿಕ್ ಬರಲ್ಲ. ನೆಕ್ಸ್ಟ್ ಯು ವಿಲ್ ವಾಂಟ್ ಟು ಟೇಕ್ 2 beers, ನೆಕ್ಸ್ಟ್ 3 beers. ಸೊ ಇದೇ ರೀತಿ ಡ್ರಗ್ಸ್ ಕೂಡ, ಏನು ಗಾಂಜಾ ತಗೋತೀರಿ ಅಥವಾ ಹೆರಾಯಿನ್ ತಗೋತೀರಿ, ದ ಕ್ವಾಂಟಿಟಿ ವಿಲ್ ಇನ್ಕ್ರೀಸ್ ಅಂಡ್ ಯು ವಿಲ್ ಬಿಕಮ್ ಅಡಿಕ್ಟಿವ್. ಅಂಡ್ ದಟ್ ಹೈ ಸ್ಟೇಟ್ ಆಫ್ ಮೈಂಡ್ ಏನಿರುತ್ತೆ, ನಿಮ್ಗೇನು ತುಂಬಾ ಸಂತೋಷ ಆಗಿದೆ, ದಟ್ ಈಸ್ ನಾಟ್ ಪರ್ಮನೆಂಟ್. ಅದು ಅವಾಗ ಕನ್ಸ್ಯೂಮ್ ಮಾಡಿದಾಗ ಸ್ವಲ್ಪ ಕೆಮಿಕಲ್ಸ್ ರಿಲೀಸ್ ಆಗುತ್ತೆ, ಯು ವಿಲ್ ಫೀಲ್ ಬೆಟರ್, ದೆನ್ ಯು ವಿಲ್ ಕಮ್ ಬ್ಯಾಕ್ ಟು ದ ನಾರ್ಮಲ್ ಸ್ಟೇಟ್. ಅಂಡ್ ಯುವರ್ ಬ್ರೈನ್ ವಿಲ್ ನಾಟ್ ಆಕ್ಸೆಪ್ಟ್ ದ ನಾರ್ಮಲ್ ಸ್ಟೇಟ್. ಏನು ಹೈಗೆ ಹೋಗಿದ್ದಾರೆ, ಆ ಹೈಯಿಂದ ಕೆಳಗೆ ಇರುವುದು ನಿಮಗೆ ಇಷ್ಟ ಇರಲ್ಲ. ಬ್ರೈನ್ ವಿಲ್ ಫೀಲ್ ಡಿಪ್ರೆಸ್ಡ್, ಇನ್ನೂ ಬೇಕು, ಐ ಹ್ಯಾವ್ ಟು ಕನ್ಸ್ಯೂಮ್ ಮೋರ್. But whereas this substance is illegal, it is not easily available and it is costly also. Avar enagutte, people resort to even crime. We have seen many cases. They resort to theft, they resort to chain snatching. Yakandre they want more and more ganja or more substance. So these are the bad habits. This is what is addiction. ಅಂಡ್ ನಾರ್ಕೋಟಿಕ್ ಸಬ್ಸ್ಟೆನ್ಸಸ್ ಅಂದರೆ ನಿಮಗೆ ಆಲ್ರೆಡಿ ಗೊತ್ತಾಗಿರಬೇಕು. ಈ ಗಾಂಜಾ, ಹೆರಾಯಿನ್, ಕೊಕೈನ್, ಈವನ್ ಆಲ್ಕೋಹಾಲ್ ಅಂಡ್ ಟೊಬ್ಯಾಕೋ ಇಸ್ ಆಲ್ಸೋ ಡ್ರಗ್ಸ್. ಬಟ್ ದ ಓನ್ಲಿ ಥಿಂಗ್ ಇಸ್ ದೇ ಆರ್ ಲೀಗಲಿ ಅವೈಲಬಲ್. ಅದು ಬಿಟ್ಟರೆ ದೇ ಆರ್ ಆಲ್ಸೋ ಡ್ರಗ್ಸ್. ದ ಮೋಸ್ಟ್ ಅಬ್ಯೂಸ್ಡ್ ಡ್ರಗ್ ಈಸ್ ಆಲ್ಕೋಹಾಲ್. ಓಕೆ, ಆಲ್ಕೋಹಾಲ್ ಲೀಗಲ್ ಆಗಿ ಸಿಗುತ್ತೆ, ಬಟ್ ಬಿಟ್ಟರೆ ಇಟ್ ಈಸ್ ಆಲ್ಸೋ ಎ ಡ್ರಗ್. ಸೊ ದಿಸ್ ಈಸ್ ದ danger associated with the NDPS substances. So ನೀವು ಯಾವುದೇ ಕಾರಣಕ್ಕೂ you don't even start it. ಏನು ಒಂದ್ಸಲ ಟ್ರೈ ಮಾಡೋಣ, ಆಸ್ ಐ ಸೈಡ್, you will seek risk, you will seek some thrill in life, but that may be point of no return. ಅಂದರೆ ಒಂದು ಸಲ ಸ್ಟಾರ್ಟ್ ಮಾಡಿದ್ರೆ you may completely go off. ಸೊ ಅದಕ್ಕೆ ಯಾವುದೇ ಕಾರಣಕ್ಕೂ ಈ ಥರ ಚಟುವಟಿಕೆಗಳು ಸ್ಟಾರ್ಟ್ ಮಾಡಬೇಡ. That is my sincere advice to you. ಯಾಕಂದ್ರೆ ಜಡ್ಜ್ ಸಾಹೇಬ್ರು ಹೇಳ್ತಾ ಇದ್ರು, ದ NDPS ಆಕ್ಟ್, ನಾರ್ಕೋಟಿಕ್ ಡ್ರಗ್ಸ್ ಅಂಡ್ ಸೈಕೋಟ್ರೋಪಿಕ್ ಸಬ್ಸ್ಟೆನ್ಸಸ್ ಆಕ್ಟ್, ಇಟ್ಸ್ ಅ ವೆರಿ ಸ್ಟ್ರಿಂಜೆಂಟ್ ಆಕ್ಟ್. ಕನ್ಸಂಪ್ಷನ್, ಪೊಸೆಷನ್, ರಿಪೀಟ್ ಅಫೆನ್ಸ್ ಎಲ್ಲದಕ್ಕೂ ಕೂಡ ಸಿವಿಯರ್ ಪನಿಷ್ಮೆಂಟ್ಸ್ ಇದೆ. ನಿಮ್ಗೆ ಒಂದ್ಸಲ ಕನ್ಸ್ಯೂಮ್ ಮಾಡಿದ್ರೆ ಆಲ್ಮೋಸ್ಟ್ ಅಪ್ ಟು 6 months ಪನಿಷ್ಮೆಂಟ್, 10,000 ಫೈನ್. ಸೆಕೆಂಡ್ ಟೈಮ್ ಸಿಕ್ಕಿದ್ರೆ 1 year, 3 years. ನಿಮ್ಮ ಹತ್ರ ಡ್ರಗ್ಸ್ ಏನಾದರೂ ಸಿಕ್ಕಿದ್ರೆ up to 10 years, 20 years. And as I was saying, some repeat offenses, even capital punishment kuda ide. Other than murder, rape and terrorism, idaದ ನಂತರ ಇಷ್ಟು stringent death penalty ಇರೋದು ಮತ್ತೆ NDPS act ನಲ್ಲಿ. So that is the seriousness with which the governments treat this thing. ಅದಕ್ಕೆ ನಾವೆಲ್ಲ ಕೂಡ ಇಲ್ಲಿ ಬಂದಿದ್ದೀವಿ, ಬಿಕಾಸ್ we feel it a responsibility, and it is also an order from the government that we should interact with as many students as possible and create awareness. So not only in your college, it is happening all across the country in almost every college and institution. So you please try to understand. And ನಮ್ಮ ಬಳ್ಳಾರಿಯಲ್ಲಿ ಕೂಡ ಈ ನಡುವೆ ಇದು ಇನ್ಕ್ರೀಸ್ ಆಗಿದೆ, ದಿಸ್ ಡ್ರಗ್ ಕನ್ಸಂಪ್ಷನ್. ವಿ ಆರ್ ಆಲ್ಸೋ ಬುಕಿಂಗ್ ಕೇಸಸ್ even up to 1 year. The substance will be the micro, nano quantities, they will be detected. So that is the danger associated with this thing. And ಏನಾಗುತ್ತೆ, ಒಂದು NDPS ಕೇಸ್ ಆಗುತ್ತೆ, ಎಲ್ಲ ಗೊತ್ತಿದೆ. ಇವಾಗ ಯಾವುದೇ ಗೌರ್ಮೆಂಟ್ ಜಾಬ್ ಬೇಕಿದ್ರು, ವೀಸಾ ಬೇಕಿದ್ರು, ಏನು ಬೇಕಿದ್ರು ಕೂಡ ಪೊಲೀಸ್ ವೆರಿಫಿಕೇಶನ್ ನಡೆಯುತ್ತೆ. ಆ್ಯಂಡ್ ಇಟ್ ಇಸ್ ಆಲ್ ಆಟೋಮೆಟಿಕ್. ಒಂದ್ಸಲ ನಿಮ್ಮದು ಕೇಸ್ ಆಗಿದೆ, FIR ಆಗಿದೆ, it will go into database, and whenever verification happens, it happens automatically from the database. Yes, this person has so and so case, so will not get visa, will not get a government job. And even some private companies also will do some background verification through their own channels. Maybe
maybe you want to become an entrepreneur, ನೀವು ಲೋನ್ ತೊಗೊಂಡು ನಾನು ಬಿಸ್ನೆಸ್ ಸ್ಟಾರ್ಟ್ ಮಾಡ್ತೀನಿ, ನನಗೆ ಗೌರ್ಮೆಂಟ್ ಜಾಬ್ ಬೇಡ, ಪ್ರೈವೇಟ್ ಜಾಬ್ ಬೇಡ, ಆ ಸಂದರ್ಭದಲ್ಲಿ ಕೂಡ ವೆರಿಫಿಕೇಶನ್ ಆಗೋ ಚಾನ್ಸ್ ಇರುತ್ತೆ. ಸೊ ದಿಸ್ ಈಸ್ ವೆರಿ ಡಿಸಾಸ್ಟ್ರಸ್ ಥಿಂಗ್ ಟು ಟ್ರೈ. ಸೊ ಹೆನ್ಸ್ ಮೈ ಸಿನ್ಸಿಯರ್ ಸಜೆಷನ್, ನೆವರ್ ಗೆಟ್ ಇನ್ ಟು ದೀಸ್ ಥಿಂಗ್ಸ್. ಆ್ಯಂಡ್ ಇಫ್ ಯು ಅಬ್ಸರ್ವ್ ಎನಿ such incidents or ನಿಮ್ಗೆ ಏನಾದರೂ ಮಾಹಿತಿ ಇದ್ದರೆ ಯು ಕ್ಯಾನ್ ಆಲ್ವೇಸ್ ಶೇರ್ ವಿತ್ ಅಸ್. If you have some fear, you can share directly with me. You can put a message also. Let's say ನಿಮ್ಮ ಕಾಲೇಜ್ ಪಕ್ಕದಲ್ಲಿ ಏನೋ ಕಡೆ ಒಂದು ಕಡೆ ನಿಮ್ಮ ಫ್ರೆಂಡ್ಸ್ ಏನಾದರೂ ಕನ್ಸ್ಯೂಮ್ ಮಾಡ್ತಾ ಇದ್ದಾರೆ, ಈ ಥರ ನಿಮ್ಗೆ ಏನಾದ್ರು ಡೌಟ್ ಇದ್ದರೆ ಯು ಕ್ಯಾನ್ ಆಲ್ವೇಸ್ ಶೇರ್ ದಟ್ ಇನ್ಫಾರ್ಮೇಷನ್. ಆಸ್ ಎ ಫಸ್ಟ್ resort will not come after students because we know you have a bright future. We'll target the peddlers. Okay, ಯಾರು ಸೇಲ್ ಮಾಡ್ತಾ ಇದ್ದಾರೆ, they are our targets first. ಸೊ ಅಂತ ಏನಾದರೂ ನಿಮ್ಮ ಗಮನಕ್ಕೆ ಬಂದರೆ ಯು ಶುಡ್ ಡೆಫಿನೆಟ್ಲಿ ಇನ್ಫಾರ್ಮ್ ಪೊಲೀಸ್. ಓಕೆ, ಆ್ಯಂಡ್ ಒನ್ ಮೋರ್ ಥಿಂಗ್, ನಾನು ಕೂಡ ಇಂಜಿನಿಯರ್ ಆಗಿ ಬಂದಿದ್ದೀನಿ. ನನಗೂ ಗೊತ್ತಿದೆ ಕಾಲೇಜ್ನಲ್ಲಿ ಸ್ಟೂಡೆಂಟ್ ಸೈಕಾಲಜಿ ಹೆಂಗಿರುತ್ತೆ. So what people do, what people think, ಏನು ಸ್ವಲ್ಪ ಕೂಲಾಗಿ ಕಾಣಲಿಕ್ಕೆ, ದಟ್ ಟು ಶೋ ದೆಮ್ಸೆಲ್ಫ್ ಆಸ್ ಕೂಲ್ ಗೈಸ್, ಅವ್ರು ಏನು ಮಾಡ್ತಾರೆ, ದೇ ರಿಸಾರ್ಟ್ ಟು ದಿಸ್ ಕೈಂಡ್ ಆಫ್ ಥಿಂಗ್ಸ್. ಗಾಂಜಾ ಹೊಡೆಯೋದು ಅಥವಾ ಸಿಗರೆಟ್ ಸ್ಮೋಕಿಂಗ್ ಮಾಡೋದು, ಬೈಕ್ ವೀಲಿಂಗ್ ಮಾಡೋದು. ಸೊ ದ ಅಂಡರ್ಲೈನ್ ಪ್ರಾಬ್ಲಮ್ ಈಸ್ ದೇ ಆರ್ ಲೋ ಆನ್ ಕಾನ್ಫಿಡೆನ್ಸ್. ಅವ್ರಿಗೇನಾಗುತ್ತೆ, ದೇ ವಿಲ್ ನಾಟ್ ಬಿ ಏಬಲ್ ಟು ಫೋಕಸ್ ಆನ್ ಸ್ಟಡೀಸ್, ದೇ ಕೆನಾಟ್ ಪರ್ಫಾರ್ಮ್ ವೆಲ್ ಇನ್ ಸ್ಟಡೀಸ್. ಬಟ್ ಅನ್ಫಾರ್ಚುನೇಟ್ಲಿ ನಮ್ಮ ಕಾಲೇಜ್ಗಳಲ್ಲಿ ಓನ್ಲಿ ಒನ್ ಥಿಂಗ್ ಈಸ್ ರಿಕಗ್ನೈಸ್ಡ್, ಆರ್ ಈವನ್ ಅವರ್ ಸ್ಕೂಲ್ ಸಿಸ್ಟಮ್, ಎಜುಕೇಷನ್ ಸಿಸ್ಟಮ್, ಓನ್ಲಿ ಎಜುಕೇಷನ್, ಓನ್ಲಿ ಮಾರ್ಕ್ಸ್ ಆ್ಯಂಡ್ ರ್ಯಾಂಕ್ಸ್. ಸೊ ಸಮ್ ಪೀಪಲ್ ಮೇ ನಾಟ್ ಬಿ ಏಬಲ್ ಟು ಪರ್ಫಾರ್ಮ್ ವೆಲ್ ಇನ್ ಎಕ್ಸಾಮ್ಸ್. ಸೊ ಅವರು ದೇ ಫೀಲ್ ಲಿಟಲ್ ಲೋ ಸೆಲ್ಫ್ ಎಸ್ಟೀಮ್ and they will try to resort to this kind of things to show themselves as cool. So ಅದರ ಅವಶ್ಯಕತೆ ಇಲ್ಲ. ಫಿಸಿಕಲ್ ಹೆಲ್ತ್ ನ ನಡೆಸ್ಕೊಂಡು ಹೋಗೋದೇ ನಿಮ್ಮ ಮೆಂಟಲ್ ಹೆಲ್ತ್, ಹೌದಾ? ಮಾನಸಿಕ ಆರೋಗ್ಯ ಕಾಪಾಡಿಕೊಂಡ್ರೆ ನಿಮ್ಮ ಫಿಸಿಕಲ್ ಎಲಿಮೆಂಟ್ಸ್ ಆಲ್ಮೋಸ್ಟ್ 70% ಕಮ್ಮಿ ಆಗುತ್ತೆ. ಸೊ ಡ್ರಗ್ ಅಬ್ಯೂಸ್ ಡೇ ಅಂಡ್ ಇಲ್ಲಿಗಲ್ ಟ್ರಾಫಿಕಿಂಗ್ ಎದಕ್ಕೆ ಮಾಡ್ತಾ ಇದ್ದಾರೆ ಅಂದ್ರೆ, ದಿಸ್ ಈಸ್ ಒನ್ ಆಫ್ ದ ಬ್ಯಾಡ್ ಹ್ಯಾಬಿಟ್ ಫಾರ್ ಯೋರ್ ಮೆಂಟಲ್ ಹೆಲ್ತ್ ಅಂತ ಹೇಳ್ತೀವಿ. ಅಂದ್ರೆ ಇದರಿಂದ ನಿಮ್ಮ ಮಾನಸಿಕ ಆರೋಗ್ಯಕ್ಕೆ ಪ್ರಾಬ್ಲಮ್ಸ್ ಆಗುತ್ತೆ, ಇದರಿಂದ ನಿಮಗೆ ಮಾನಸಿಕ ಕಾಯಿಲೆಗಳು ಬರ್ಬೋದು. ಅದರಲ್ಲಿ ಒನ್ ಆಫ್ ದಟ್ ಈಸ್ ಅಡಿಕ್ಷನ್. ಅದಾದ್ಮೇಲೆ ನಮ್ಮ ಡಿಪ್ರೆಷನ್, ಹೌದಾ, ಖಿನ್ನತೆ ಅಂತ ಹೇಳ್ತೀವಿ, ಬೈಪೋಲಾರ್ ಅಂತೀವಿ, ಸ್ಕಿಜೋಫ್ರೆನಿಯಾ ಅಂತೀವಿ, ಆಂಗ್ಸೈಟಿ ಡಿಸಾರ್ಡರ್ಸ್ ಅಂತ ಹೇಳ್ತೀವಿ. ಈ ತರ ಎಲ್ಲ ಮಾನಸಿಕ ಕಾಯಿಲೆಗಳು ಬರೋ ಚಾನ್ಸಸ್ ಜಾಸ್ತಿ ಇರ್ತವೆ. ಸೊ ಅದಕ್ಕೆ ಮಾನಸಿಕ ಆರೋಗ್ಯ ಕಾಪಾಡ್ಕೊಳ್ಳಕ್ಕೆ ಒನ್ ಆಫ್ ದ ಮೇಜರ್ ಸ್ಟೆಪ್ ಈಸ್ ಟು ಪ್ರಿವೆಂಟ್ ಡ್ರಗ್ ಅಬ್ಯೂಸ್. ಯಾವುದೇ ತರ ಡ್ರಗ್ಸ್ ಆಗಲಿ, ನಿಮ್ದು ನಮ್ಮ ಆಲ್ಕೋಹಾಲ್ ಆಯ್ತು, ತಂಬಾಕು ಆಯ್ತು, ಸ್ಮೋಕಿಂಗ್ ಸಿಗರೆಟ್ಸ್ ಅಂತ ಹೇಳ್ತೀವಿ, ಅಥವಾ ತಂಬಾಕು ಚಿವಿಂಗ್ ಟೊಬ್ಯಾಕೋ ಅಂತ ಹೇಳ್ತೀವಿ, ಕ್ಯಾನಬಿಸ್ ಅಂತೀವಿ, ಗಾಂಜಾ, ಚರಸ್, ಅಥವಾ ಓಪಿಯಾಯ್ಡ್ಸ್ ಅಲ್ಲಿ ನಮ್ಮ ಹೆರೋಯಿನ್, ಬ್ರೌನ್ ಶುಗರ್, ಹ್ಯಾಶ್ ಇವೆಲ್ಲ ಬರುತ್ತೆ. ಓಕೆ, ಸೊ ಎದಕ್ಕೆ ಈ ಫಂಕ್ಷನ್ ಎಜುಕೇಶನ್ ಇನ್ಸ್ಟಿಟ್ಯೂಟ್ ಅಲ್ಲಿ ಮಾಡ್ತಾ ಇದೀವಿ? ಪಬ್ಲಿಕ್ ಅಲ್ಲೂ ಮಾಡ್ಬೋದು, ಬಟ್ ಎಜುಕೇಶನ್ ಇನ್ಸ್ಟಿಟ್ಯೂಟ್ ಅಲ್ಲಿ ಎದಕ್ಕೆ ಮಾಡ್ತಿದೀವಿ ಅಂದ್ರೆ, ದೀಸ್ ಆರ್ ದ ಬ್ರೀಡಿಂಗ್ ಪಾಪ್ಯುಲೇಷನ್ ಫಾರ್ ಸಬ್ಸ್ಟೆನ್ಸ್ ಯೂಸ್ ಅಂತ ಹೇಳ್ತೀವಿ. ಈಗ ನಮ್ಮ ಚೀಫ್ ಗೆಸ್ಟ್ ಹೇಳ್ದಂಗೆ 15 to 25 years ಈಸ್ ಅಟ್ ರಿಸ್ಕ್ ಏಜ್ ಅಂತ ಹೇಳ್ತೀವಿ. ನಮ್ಮ IPS ಸರ್ ಹೇಳಿದ್ರು ಡೋಪಾಮಿನ್ ಬಗ್ಗೆ. ಡೋಪಾಮಿನ್ ಅಂದ್ರೆ ನಿಮ್ಗೆ ಕಿಕ್ ಬರುತ್ತೆ, ಇದಾಗತ್ತೆ ಅಂತೇಳಿ. ಇದ್ರಲ್ಲಿ ಏನಾಗತ್ತೆ, ನಮ್ಮ ಮೆದುಳು ಏನಿರುತ್ತೆ ಅದು ಸರಿಯಾಗಿ ಡೆವಲಪ್ ಆಗಿರೋದಿಲ್ಲ. ಸೊ ಅದಕ್ಕೆ ಏನಂತೀವಿ, ಸೆನ್ಸೇಷನ್ ಸೀಕಿಂಗ್ ಅಂತ ಹೇಳ್ತೀವಿ. ಸೆನ್ಸೇಷನ್ ಸೀಕಿಂಗ್ ಅಂದ್ರೆ ಏನೋ ಹೊಸದ್ ಮಾಡಬೇಕು, ಸಮಥಿಂಗ್ ಡಿಫ್ರೆಂಟ್, ಹೌದಾ? ಏನೋ ಒಂದು ಹೊಸ ಆಕ್ಟಿವಿಟಿ ಮಾಡಬೇಕು, ಬಂಜಿ ಜಂಪಿಂಗ್ ಮಾಡಬೇಕು, ಬೈಕ್ ಮೇಲೆ ವೀಲಿ ಮಾಡಬೇಕು, ಸ್ಟಾಪಿಂಗ್ ಮಾಡಬೇಕು, ಹೌದಾ? ಅದೇ ತರ ಎಕ್ಸ್ಪೆರಿಮೆಂಟೇಷನ್ ನಲ್ಲಿ ನಾವು ಸಿಗಿ ಬೀಳೋದು ಯಾವಾಗ ಅಂತಂದ್ರೆ, ನಾವು ಫಸ್ಟ್ ಟೈಮ್ ಸಿಗರೆಟ್ ಸ್ಮೋಕ್ ಮಾಡ್ತೀವಿ, ಹೌದಾ? ಇಲ್ಲಾಂದ್ರೆ ಫಸ್ಟ್ ಟೈಮ್ ಆಲ್ಕೋಹಾಲ್ ಟ್ರೈ ಮಾಡೋಣ, ನಡಿ ಮಚ್ಚ ಒಂದ್ ಪೆಗ್ ಹೊಡೆದ್ ನೋಡೋಣ ಹೆಂಗಿರತ್ತ ಅಂತೇಳಿ, ಹೌದಾ? ಇಲ್ಲಾಂದ್ರೆ ಒಂದ್ ಪಫ್ ಹೊಡೆದ್ ನೋಡೋಣ, ಒಂದ್ ಜಾಯಿಂಟ್ ಹೊಡೆಯೋಣ, ಕ್ಯಾನಬಿಸ್ ಟೇಸ್ಟ್ ಮಾಡಿ ನೋಡೋಣ, ಇಲ್ಲ ಒಂದೇ ಸಲ ಮಾಡಿ ನೋಡೋಣ ಅಂತೇಳಿ, ಹೌದಾ? ಫ್ರೆಂಡ್ಸು ಕನ್ವಿನ್ಸ್ ಮಾಡ್ತಾರೆ,
ಇಲ್ಲಮ್ಮ ಏನಾಗೋದಿಲ್ಲ, ಒಂದ್ಸಲ ಏನಾಗೋದಿಲ್ಲ ಮಾಡೋಣ ಅಂತೇಳಿ. ಸೊ ಇಟ್ ಸ್ಟಾರ್ಟ್ಸ್ ಫ್ರಮ್ ದೇರ್ ಅಂತ ಹೇಳ್ತೀವಿ. ಕಮಿಂಗ್ ಟು ದ ಮೋಟೋ ಆಫ್ ಟುಡೇಸ್ ಫಂಕ್ಷನ್, ಎವಿಡೆನ್ಸ್ ಈಸ್ ಕ್ಲಿಯರ್, ಪ್ರಿವೆನ್ಷನ್ ಈಸ್ ಬೆಟರ್ ಅಂತ ಇದೆ. ಸೊ ಇದನ್ನ ಅರ್ಥ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ಫಸ್ಟ್ ನಾವು ಮಾನಸಿಕ ಆರೋಗ್ಯ ಬಗ್ಗೆ ನಾವು ಡಿಸ್ಕಸ್ ಮಾಡೋಣ. ಸೊ 15 to 25 ಇಯರ್ಸ್ ಏಜ್ ಗ್ರೂಪ್ ನಲ್ಲಿ ನಿಮ್ಮ ಸೆನ್ಸೇಷನ್ ಸೀಕಿಂಗ್ ಇರುತ್ತೆ. ಸೊ ಆ ಏಜ್ ಗ್ರೂಪ್ ನಲ್ಲಿ ನೀವು ಯಾವುದೇ ತರ ಫೇಲ್ಯೂರ್ ಬಂದ್ರೆ ಲೈಫ್ ನಲ್ಲಿ, ರಿಲೇಶನ್ಶಿಪ್ ಬ್ರೇಕಪ್ ಆಯ್ತು, ಎಕ್ಸಾಮ್ ಕ್ಲಿಯರ್ ಆಗ್ಲಿಲ್ಲ ಅಂದ್ರೆ ನಿಮ್ಗೆ ಆ ಟೈಮಲ್ಲಿ ಏನ್ ಫೀಲಿಂಗ್ ಬರುತ್ತೆ ಅಂದ್ರೆ, ಓ ಆಯ್ತು ನನ್ನ ಜೀವನನೇ ಮುಗಿದೋಯ್ತು. ಹೌದಾ? ಫೇಲ್ ಆದಾಗ ಯಾರು ಎಕ್ಸ್ಪೀರಿಯನ್ಸ್ ಮಾಡಿದ್ರ? ಕೆಲವ್ರು ಮಾರ್ಕ್ಸ್ ಕಮ್ಮಿ ಬಂದ್ರೇನೋ ಎಕ್ಸ್ಪೀರಿಯನ್ಸ್ ಮಾಡ್ತಾರೆ. ಹೌದಾ? ಇಷ್ಟು ಪರ್ಸೆಂಟೇಜ್ ಬರ್ಲಿಲ್ಲ, ಓ ಆಯ್ತು ಜೀವನ ಮುಗೀತು, ರ್ಯಾಂಕ್ ಬರೋದಿಲ್ಲ, ನನಗೆ ಕಾಲೇಜ್ ಸಿಗೋದಿಲ್ಲ. ಹೌದಾ? ಸೊ ಸೆನ್ಸ್ ಆಫ್ ಫೇಲ್ಯೂರ್ ತುಂಬಾ ಜಾಸ್ತಿ ಇರುತ್ತೆ ಈ ಏಜ್ ಗ್ರೂಪ್ ನಲ್ಲಿ. ಸೊ ಹಾಗಾಗಿ ಆ ರಿಸ್ಕ್ ಕ್ಯಾಟಗರಿನಲ್ಲೂ ನಾವು ಸಬ್ಸ್ಟೆನ್ಸ್ ಯೂಸ್ ಮಾಡೋ ಚಾನ್ಸಸ್ ಜಾಸ್ತಿ ಇರುತ್ತೆ ಅಂತ ಹೇಳ್ತೀವಿ ಈ ಏಜ್ ಗ್ರೂಪ್ ನಲ್ಲಿ. ನೋಡಿ, ಒತ್ತಡ ಇರ್ಲಾರ್ದೆ ಜೀವನ ಇಲ್ಲ. ದೇರ್ ಈಸ್ ನೋ ಲೈಫ್ ವಿತೌಟ್ ಸ್ಟ್ರೆಸ್. ಸ್ಟ್ರೆಸ್ ನಿಮ್ ಲೈಫ್ ಅಲ್ಲಿ ಇದ್ದೇ ಇರುತ್ತೆ, ಒತ್ತಡ ಇದ್ದೇ ಇರುತ್ತೆ. ಓಕೆ, ಯಾರು ಒತ್ತಡ ಇರ್ಲಾರ್ದೆ ಜೀವನ ಬಾಳಕ್ ಆಗುತ್ತಾ ಅಂತ ಅನ್ಸುತ್ತಾ? ಕೈ ಎತ್ತೀರಾ? ಒತ್ತಡ ಇರ್ಲಾರ್ದೆ ಜೀವನನೇ ಇಲ್ಲ. ಓಕೆ, ದಿಸ್ ಇಸ್ ಫಸ್ಟ್ ಪಾಯಿಂಟ್. ಬಟ್ ಈ ಒತ್ತಡ ಕಮ್ಮಿ ಮಾಡ್ಕೊಳಕ್ಕೆ, ಇದನ್ನ ಮ್ಯಾನೇಜ್ ಮಾಡ್ಕೊಳಕ್ಕೆ ಏನೆಲ್ಲ ಆಕ್ಟಿವಿಟೀಸ್ ಮಾಡ್ಬೋದು ಅನ್ನೋದು ನಾನು ಸ್ವಲ್ಪ ಡಿಸ್ಕಸ್ ಮಾಡ್ತೀನಿ. ಕೋಪಿಂಗ್ ಸ್ಟ್ರಾಟಜೀಸ್ ಅಂತ ಹೇಳ್ತೀವಿ. ವಾಟ್ ಈಸ್ ಕೋಪಿಂಗ್? ಕೋಪಿಂಗ್ ಅಂದ್ರೆ ಈ ಒತ್ತಡ ಕಮ್ಮಿ ಮಾಡಕ್ಕೆ ನಾನು ಏನ್ ಆಕ್ಟಿವಿಟಿ, ಏನ್ ಚಟುವಟಿಕೆಗಳು ಮಾಡ್ತೀನಿ ಅಂತ. ಸೊ ಇದರಲ್ಲಿ ನಮ್ಮ ಗುಡ್ ಕೋಪಿಂಗ್ ಅಂತ ಬರುತ್ತೆ, ಒಳ್ಳೆ ಕೋಪಿಂಗ್ ಸ್ಟ್ರಾಟಜಿ ಅಂತ ಬರುತ್ತೆ, ಬ್ಯಾಡ್ ಕೋಪಿಂಗ್ ಸ್ಟ್ರಾಟಜೀಸ್ ಅಂತ ಬರುತ್ತೆ. ಸೊ ಒಳ್ಳೆ ಕೋಪಿಂಗ್ ಅಂದ್ರೆ ಏನು? ಓ ಒತ್ತಡ ತುಂಬಾ ಜಾಸ್ತಿ ಆಗಿದೆ, ನಾನು ಇವತ್ತು ಮ್ಯೂಸಿಕ್ ಕೇಳ್ತೀನಿ. ಹೌದಾ? ಇಲ್ಲ ಫ್ರೆಂಡ್ಸ್ ಜೊತೆ ನಾನು ವೀಕೆಂಡ್ಗೆ ಡಿನ್ನರಿಗೆ ಹೊರಗೆ ಹೋಗ್ತೀನಿ, ಮೂವಿ ನೋಡ್ತೀನಿ. ಹೌದಾ? ಇಲ್ಲಾಂದ್ರೆ ಜಿಮ್ ಮಾಡ್ತೀನಿ, ಫ್ರೆಂಡ್ಸ್ ಜೊತೆ ಹೋಗಿ ಸಂಡೇ ಕ್ರಿಕೆಟ್ ಆಡ್ತೀನಿ, ಫುಟ್ಬಾಲ್ ಆಡ್ತೀನಿ. ಹೌದಾ? ಇಲ್ಲಾಂದ್ರೆ ಯೋಗ, ಮೆಡಿಟೇಷನ್, ಈ ತರ ನಾನು ಡೈಲಿ ರೆಗ್ಯುಲರ್ ಎದ್ದು ಆಕ್ಟಿವಿಟೀಸ್ ಮಾಡ್ತೀನಿ. ಸೊ ಇದರಿಂದ ನಿಮ್ಮ ದೈಹಿಕ ಆರೋಗ್ಯನೂ ಚೆನ್ನಾಗಾಗತ್ತೆ, ನಿಮ್ಮ ಮಾನಸಿಕ ಆರೋಗ್ಯ ಕಾಪಾಡ್ಕೊಳ್ಳೋಕ್ಕೂ ಈಸಿ ಆಗತ್ತೆ. ಇಲ್ಲ ಬುಕ್ ಓದ್ತೀನಿ, ಬುಕ್ ಬರೀತೀನಿ, ದೀಸ್ ಆರ್ ಆಲ್ ಗುಡ್ ಕೋಪಿಂಗ್ ಸ್ಟ್ರಾಟಜೀಸ್ ಅಂತ ಹೇಳ್ತೀವಿ. ಸೊ ಬ್ಯಾಡ್ ಕೋಪಿಂಗ್ ಸ್ಟ್ರಾಟಜೀಸ್ ಏನಿರ್ಬೋದು ಹೇಳಿ? ಅದೇ ಡೇ ನಾವು ಸೆಲೆಬ್ರೇಟ್ ಮಾಡ್ತಿರೋದು. ಏ ಮಚ ಸರ್ ಬಾಳ ಬೈದ್ ಬಿಟ್ರು, ಬಾ ಹೋಗಿ ಚಾ ಗಮ್ ಮಾಡೋದ್ ಬರೋಣ ಅಂತ. ಹೌದಾ? ಏ ಫೇಲ್ ಆಗಿದ್ದೀನಿ, ಹೋಗಿ ಒಂದೆರಡು ಪೆಗ್ ಹಾಕಿ ಬರೋಣ ಅಂತೇಳಿ. ಓಕೆ, ಸೊ ನಿಮ್ಮ ಅಡಿಕ್ಷನ್ ಆಲ್ವೇಸ್ ಸ್ಟಾರ್ಟ್ಸ್ ಆಸ್ ಅ ಬ್ಯಾಡ್ ಕೋಪಿಂಗ್ ಸ್ಟ್ರಾಟಜಿ ಅಂತ ಹೇಳ್ತೀವಿ. ಲೈಫ್ ಅಲ್ಲಿ ಏನೋ ಒತ್ತಡ ಬರುತ್ತೆ, ಫೇಲ್ ಆಗಿರ್ತೀರಾ, ಬ್ರೇಕಪ್ ಆಗಿರ್ತೀರಾ, ಅಥವಾ ಏನೋ ಅನ್ಕೊಂಡಂಗ ಆಗಿರಲ್ಲ. ಸೊ ಅದಕ್ಕೆ ನೀವ್ ಏನ್ ಮಾಡ್ತೀರಾ? ಯು ಗೋ ಇನ್ ಟು ಸಬ್ಸ್ಟೆನ್ಸ್ ಯೂಸ್. ಸೊ ಆ ತರ ಸ್ಟಾರ್ಟ್ ಮಾಡಿದಾಗ ಮುಂದೆ ಯಾವಾಗಾದ್ರೂ ಒತ್ತಡ ಬರ್ಲಿ, ಲೈಫ್ ನಲ್ಲಿ ಏನೇ ಸ್ಟ್ರೆಸ್ ಬರ್ಲಿ, ನಿಮ್ಮದು ಹ್ಯಾಬಿಟ್ ಆಗ್ಬಿಡುತ್ತೆ. ಓ ನನಗೀಗ ಸ್ಟ್ರೆಸ್ ಆಗ್ತಾ ಇದೆ, ಕೆಲಸ ಸಿಗ್ತಾ ಇಲ್ಲ, ಎಕ್ಸಾಮ್ ನಲ್ಲಿ ಕ್ಲಿಯರ್ ಮಾಡ್ತಾ ಇಲ್ಲ, ಅದಕ್ಕೆ ಹೋಗಿ ಕುಡಿತೀನಿ. ಸೊ ಅದೇ ತರ ಸೈಕಲ್ ಆಗಿ ಹ್ಯಾಬಿಟ್ ಆಗಿ ನಮ್ಮ ಅಡಿಕ್ಷನ್ ಸ್ಟಾರ್ಟ್ ಆಗತ್ತೆ. ದಿಸ್ ಇಸ್ ಹೌ ಅಡಿಕ್ಷನ್ ಸ್ಟಾರ್ಟ್ಸ್. ಅರ್ಥ ಆಗ್ತಾ ಇದೆನಾ? ಇಟ್ ಸ್ಟಾರ್ಟ್ಸ್ ಆಸ್ ಅ ಬ್ಯಾಡ್ ಕೋಪಿಂಗ್ ಸ್ಟ್ರಾಟಜಿ ಅಂತ ಹೇಳ್ತೀವಿ. ಓಕೆ, ಸೊ ಅದಕ್ಕೆ ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.